ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಟೈಮ್ ಬಂದು 5 ಗಂಟೆ ಆಗಿದೆ. ಇವತ್ತು ಗೌರಿ ಹಬ್ಬ. ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ನೆನ್ನೆ ನೈಟೇ ಊರಿಗೆ ಹೋಗ್ಬೇಕಿತ್ತು, ಎಲ್ಲ ರೆಡಿ ಮಾಡಿದ್ದೆ, ಆಗಲಿಲ್ಲ, ನಮ್ಮ ಮನೆಯವ್ರು ಲೇಟಾಗಿ ಬಂದರು ಅಂತೇಳಿ. ಇವಾಗ ಬೆಳಗ್ಗೆ ಒಂದು 5:30 ಆಗಿ ಹೊರಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮುಂಚೆ ಬಾಗಿಲು ಪೂಜೆ ಮಾಡೋಗೋಣ ಅಂತೇಳಿ ನೆನ್ನೆನೇ ಪೂಜೆ ಎಲ್ಲ ಮಾಡಿದ್ದೆ ದೇವ್ರ ಮನೇಲಿ. ಇವಾಗ ಬಾಗಿಲು ನೋಡ್ತಾ ಇದ್ದಾನೆ ಎದ್ದು ಬಾಗಿಲು ಪೂಜೆ ಮಾಡೋಣ ಅಂತೇಳಿ ರೆಡಿಯಾಗಿ ಬಾಗಿಲು ಪೂಜೆ ಮಾಡಿಬಿಟ್ಟು ಆಮೇಲೆ ಹೋಗೋದು. ನನ್ನ ವಾಯ್ಸಿಗೆ ಎದ್ದು ಬಂದಿದ್ದಾರೆ, ಎಷ್ಟು ನಿಧಾನ ಮಾತಾಡಿದ್ರು. ಇವಾಗ ಪೂಜೆ ಎಲ್ಲ ಆಯಿತು, ಇನ್ನು ಊರಿಗೆ ಹೋಗಬೇಕು. ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ ಒಂದು 6 ಗಂಟೆ 6:15 ಆಗಿರ್ಬೋದು, ಬೆಳಕಾಗಿದೆ. ಇನ್ನು ಊರಿಗೆ ಹೋಗಿ ಊರೆಲ್ಲ ಮಾಡೋದನ್ನು ಬಾಕಿ. ಇನ್ನು ಮನೆಯಲ್ಲೂ ಕೂಡ ಬಾಗಿಲು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಂದವೇ ಕುಣಿಗಲಲ್ಲಿ ಸ್ಟಾಪ್ ಮಾಡಿದ್ವಿ. ಬೆಳಗ್ಗೆಯಿಂದ ಒಂದು ಗ್ಲಾಸ್ ನೀರು ಕುಡ್ದೇ ಇರಲಿಲ್ವಾ, ಅದಕ್ಕೆ ಕಾಫಿ ಚಹಾ ಏನಾದ್ರು ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತಂದೂರಿ ಚಹಾ ಮಾಡ್ತಾರಲ್ಲ, ಫಸ್ಟ್ ಟೈಮ್ ಕುಡಿಬೇಕಾದ್ರೆ ಚೆಂದ, ಮತ್ತೆ ಏನೋ ಕುಡಿಬೇಕು ಅನಿಸಲ್ಲ. ನಮಗೆ ಡೈಲಿ ಚಹಾ ಕುಡಿದು ಅಭ್ಯಾಸ ಆಗಿಬಿಟ್ಟು ಇದೇನೋ ಡಿಫ್ರೆಂಟ್ ಕುಡ್ದಂಗೆ ಆಗಲಿಲ್ಲ. ಅದನ್ನು ತಗೊಂಡೆ, ಆದರೆ ಯಾಕೋ ಕುಡ್ದಂಗೆ ಆಗಲಿಲ್ಲ. ಅಲ್ಲೇ ಪಕ್ಕದಲ್ಲಿ ಈ ಥರ ಜೋಕಾಲಿ ಇಟ್ಟಿದ್ರು, ಅದರಲ್ಲಿ ಆಟ ಆಡ್ತಾ ಇದ್ದೀವಿ. ಇನ್ನು ಚಹಾ ಎಲ್ಲ ಕುಡ್ಕೊಂಡು ನೆಕ್ಸ್ಟ್ ಸ್ಟಾಪ್ ಬಂದು ಹಳ್ಳಿ ಮನೆ ಟಿಫನ್ ಮಾಡೋಣ ಅಂತೇಳಿ. ಇನ್ನು ಇದು ಬಿಟ್ಟರೆ ನಮಗೆ ಟಿಫನ್ ಮಾಡೋಕ್ಕೆ ಬೇರೆ ಯಾವ ಹೋಟೆಲು ಇಷ್ಟನೇ ಆಗೋಲ್ಲ. ಇದಂತೂ ಫಿಕ್ಸ್ ಆಗಿಬಿಟ್ಟಿದೆ. ಇನ್ನು ಬೆಳಗ್ಗೆ ಆನ್ ದ ವೇ ಹೋಗ್ಬೇಕಾದ್ರೆ ಜಾಸ್ತಿ ಇಲ್ಲೇ ಹಳ್ಳಿ ಮನೇಲೇ ತಿನ್ನೋದು. ಲಾಸ್ಟ್ ಟೈಮು ಹೋಗ್ಬೇಕಾದ್ರೆ ಊಟಕ್ಕೆ ಅಂತ ಬೇರೆ ಯಾವುದೋ ಒಂದು ಹೋಟೆಲಲ್ಲಿ ನಿಲ್ಲಿಸಿದ್ವಿ, ಚೆನ್ನಾಗಿರಲಿಲ್ಲ. ನಮ್ಮ ಮನೆಯವರು ಇವಾಗ ಹೋಗ್ಬೇಕಾದ್ರು ಬರ್ಬೇಕಾದ್ರು ಅದನ್ನೇ ತೋರಿಸ್ತಾ ಇರ್ತಾರೆ, ನೋಡಿ ಹೋಗಿ ನಿಲ್ಲಿಸಿದ್ದಲ್ಲ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅಂತೇಳಿ. ಡೆಕೋರೇಷನ್ ಮುಂದೆ ಚೆನ್ನಾಗಿರ್ತಾರೆ, ಫುಲ್ ಲೈಟಿಂಗ್ಸ್ ಎಲ್ಲ ಬಿಟ್ಟು ಒಳಗೆ ನೋಡಿದ್ರೆ ಊಟನೇ ಚೆನ್ನಾಗಿರಲ್ಲ. ಇದು ನಮಗೆ ಎಲ್ಲ ಇಷ್ಟ ಆಗುತ್ತೆ ಹಳ್ಳಿ ಮನೇಲಿ. ಈ ನಮ್ಮ ಮಕ್ಕಳಿಬ್ಬರು ಇಡ್ಲಿ ತಗೊಂಡ್ರು. ನಮ್ಮ ಮನೆಯವ್ರು ಆನಿಯನ್ ದೋಸೆ, ನಾನು ಮಸಾಲೆ ದೋಸೆ ಮತ್ತು ಒಂದು ಕೇಸರಿಬಾತು ಚೆನ್ನಾಗಿರುತ್ತೆ, ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ. ಸ್ವೀಟ್ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಕೇಸರಿಬಾತ್ ತೊಗೊಂಡಿದ್ದು. ಇನ್ನು ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ಇನ್ನೆಲ್ಲೂ ಸ್ಟಾಪ್ ಮಾಡಲಿಲ್ಲ, ಚನ್ನರಾಯಪಟ್ಟಣ ಸ್ಟಾಪು. ಚನ್ನರಾಯಪಟ್ಟಣದಲ್ಲಿ ನಮಗೆ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಐಟಮ್ ತೊಗೋಬೇಕಿತ್ತು. ಸುಮಾರು ಐಟಮ್ಗಳಿತ್ತು, ಅದನ್ನೇ ತಗೊಳ್ಳೋಣ ಅಂತ ಫಸ್ಟ್ ಆನ್ ದ ವೇ ಹೋಗ್ಬೇಕಾದ್ರೆ ತರಕಾರಿ ಸಿಕ್ತು, ತರಕಾರಿನೇ ತಗೊಳ್ಳೋಣ ಅಂತೇಳಿ ನಿಲ್ಲಿಸಿ ತರಕಾರಿ ತೊಗೊಳ್ತಾ ಇದ್ದೀವಿ. ಇನ್ನು ನಮ್ಮ ಮನೆಗೆ ದಿನಸಿ ಐಟಮ್ ಆಗಲಿ ಅಥವಾ ಇವತ್ತು ಹಬ್ಬ ಮಾಡೋಕ್ಕೆ ಹೂವು ಹಣ್ಣು ಎಲ್ಲ ಬೇಕಿತ್ತು. ಹೋಗ್ಬೇಕಾದ್ರೆ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ನೈಟ್ ಹೋಗ್ಬೇಕಿತ್ತಲ್ಲ, ಮತ್ತೆ ಬೆಳಗ್ಗೆ ಎದ್ದು ಹೊಳೆನರಸೀಪುರಕ್ಕೆ ಬರಬೇಕಿದ್ನೆಲ್ಲ ತರೋಕ್ಕೆ. ಇವಾಗ ಬೆಳಗ್ಗೆ ಎದ್ದೋದ್ರೆ ಆನ್ ದ ವೇನೇ ಎಲ್ಲ ತಗೊಂಡೋಗೋಣ ಅಂಥೇಳಿ ನಾವು ಬೆಳಗ್ಗೆನೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ತಗೊಂಡು ಇನ್ನು ಊರಿಗೆ ಹೊರಡ್ತೀವಿ.
ಇವಾಗ ಫ್ರೆಶ್ ಆಗಿ ಕೆಳಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಬಂದ ಮೇಲೆ ತಂದಿರೋ ಐಟಮ್ ಎಲ್ಲ ಎತ್ತಿಟ್ಟು ಮನೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಫ್ರೆಶ್ ಆಗಿ ಅಡುಗೆ ಮಾಡೋಣ ಅಂತೇಳಿ ಕೆಳಗೆ ಹೋಗ್ತಾ ಇದ್ದೀನಿ. ಎಷ್ಟು ಥರದ್ದು ಅಡುಗೆ ಮಾಡಬೇಕು, ಅದಲ್ವಾ, 3 ಥರದ ಪಲ್ಯ, ಪಲಾವು, ಪಾಯಸ, ಅನ್ನ, ಸಾಂಬಾರು, ಬಜ್ಜಿ ಇಷ್ಟೆಲ್ಲ ಮಾಡಬೇಕು. ರಾತ್ರಿ ಇಡೋದು. ಇವಾಗ ಹೋಗಿ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಯಾರೂ ಇಲ್ಲ, ಎಲ್ಲ ಹೊಲ್ದ ಹತ್ರ ಹೋದರು, ಮಕ್ಕಳಿದ್ದಾರೆ ಅಷ್ಟೇ. ಇವಾಗ ಅದೇ ಬೆಂಗಳೂರಿಂದ ಬಂದಮೇಲೆ ಎಲ್ಲ ಗುಡಿಸಿ ಎಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಿ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಏನೇನು ಬೇಯಿಸಬೇಕು, ಇವಾಗ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಆಲೂಗೆಡ್ಡೆ ಬೇಯಿಸ್ಬೇಕಲ್ವ, ಅದನ್ನು ಆಮೇಲೆ ತಿಳಿ ಸಾಂಬಾರು ಮಾಡೋಕ್ಕೆ ಬೇಳೆ ಎಲ್ಲ ಬೇಯಿಸ್ಕೊಬೇಕಲ್ವ, ಅಂಥದ್ದು ವಿಷಲ್ ಹೊಡ್ಸೋದನ್ನೆಲ್ಲ ಫಸ್ಟು ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಇದು ವಿಷಲ್ ಹೊಡಿಸ್ಬೇಕಾದ್ರೆ ನಾನು ತರಕಾರಿ ಎಲ್ಲ ಹೆಚ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಈ ಐಟಮ್ನೆಲ್ಲ, ಈ ಪಲ್ಯ ಅವನ್ನೆಲ್ಲ ಬೇಗನೆ ಮಾಡ್ತಾಯಿದ್ದೀನಿ. ಏನು ಬಿಸಿ ಮಾಡ್ಕೋಬೋದು ಅದನ್ನು. ಮಧ್ಯಾಹ್ನ 2 ಗಂಟೆ ಆಗೋಗಿತ್ತು. ಸಂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಫಸ್ಟ್ ಇವಾಗ ಸ್ವಲ್ಪ ಮಾಡಿಟ್ಕೊಂಡ್ರೆ ಪಲಾವೆಲ್ಲ 4 ಗಂಟೆ ಹಂಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡ್ರೆ ಅದು ಬಿಸಿ ಬಿಸಿ ಇರುತ್ತೆ. ಸಾಂಬಾರೆಲ್ಲ ಮಾಡಿಟ್ಟಿರ್ತೀವಲ್ಲ, ಅದನ್ನು ಬೇಕಾದ್ರೆ ಊಟ ಕೊಡ್ಬೇಕಾದ್ರೆ ಬಿಸಿ ಕೂಡ ಮಾಡ್ಕೊಬೋದು. ಮತ್ತು ಸಂಜೆನೇ ಅಡುಗೆ ಮಾಡ್ತೀನಿ ಅಂದರೆ ಈ ಕಡೆ ಪೂಜೆ ಮಾಡ್ತಾಯಿರ್ತಾರೆ, ಈ ಕಡೆ ಅಡುಗೆ ಮಾಡೋದು ಹಿಂಸೆ ಆಗುತ್ತೆ ಅಂತೇಳಿ ಇವಾಗಲೇ ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೆ. ಗೌರಿ ಹಬ್ಬ ಅಂದರೆ ಲಾಸ್ಟ್ ಇಯರ್ ನಾನು ಒಬ್ಬಳೇ ಬಂದು ಗೌರಿ ಹಬ್ಬ ಮಾಡೋಗ್ಬಿಟ್ಟಿದ್ದೆ. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಇನ್ನೊಂದು 3 ದಿನ ಇತ್ತು. ಇನ್ನು ಮನೇಲಿ ಎಲ್ಲರಿಗೂ ಹುಷಾರಿಲ್ಲ ಅಂಥೇಳಿ ಬೆಂಗಳೂರಿಂದ ನಾನು ಒಬ್ಬಳೇ ಬಂದುಬಿಟ್ಟು ನಾನು ನಮ್ಮ ಅತ್ತೆ ಇಬ್ಬರೇ ಗೌರಿ ಹಬ್ಬ ಮಾಡ್ಕೊಂಡು ಹೋಗಿದ್ವಿ. ನನಗೆ ಇವಾಗ ಪೂಜೆ ಮಾಡ್ಬೇಕಾದ್ರೆ ಅಡುಗೆ ಮಾಡ್ಬೇಕಾದ್ರೆ ಅದನ್ನೇ ನೆನಪಾಗ್ತಿತ್ತು. ಬಸ್ಸಿಗೆ ಬಂದು ಒಬ್ಬಳೇ ಹೇಗೆ ಮಾಡ್ಕೊಂಡು ಹೋಗಿದ್ದೆ ಅಂತ ಹೇಳ್ಬಿಟ್ಟು. ಟೈಮು ಮತ್ತು ಕಾಲ ಅನ್ನೋದು ಎಲ್ಲ ನಮಗೆ ಕಲಿಸ್ಕೊಡುತ್ತೆ. ನಾವೇನು ಕಲಿಬೇಕು ಅಂತ ಏನಿಲ್ಲ. ನನಗೆ ಮದುವೆ ಆದಷ್ಟರಲ್ಲಿ ಒಂದು ಅಡುಗೆ ಮಾಡೋಕ್ಕೂ ಬರ್ತಿರಲಿಲ್ಲ. ಜಸ್ಟ್ ಒಂದು ಟೀ ಇಡೋಕ್ಕೂ ಬರ್ತಾ ಇರಲಿಲ್ಲ. ನಾನೇನು ನಮ್ಮ ಅಮ್ಮನ ಮನೇಲಿ ಅಡುಗೆ ಕೂಡ ಮಾಡ್ತಿರಲಿಲ್ಲ. ಅಟ್ಲೀಸ್ಟ್ ಕೆಲಸ ಕೂಡ ಮಾಡ್ತಿರಲಿಲ್ಲ, ಅಷ್ಟು ಸೋಂಬೇರಿ ನಾನು. ಇಲ್ಲಿ ಬಂದಮೇಲೆ ಪ್ರತಿಯೊಂದು ನಾನೇ ಮಾಡೋದು. ಇವಾಗ ಒಂದು 30 ಜನಕ್ಕೆ ಅಡುಗೆ ಮಾಡು ಅಂದರೆ ಯಾರು ಹೆಲ್ಪ್ ಇಲ್ದಲೇ ನಾನು ಮಾಡ್ತೀನಿ. ಹೀಗೆ ಟೈಮ್ ಅನ್ನೋದೆಲ್ಲ ಕಲಿಸುತ್ತೆ. ಕೈ ಇನ್ನು ಮನೇಲಿ ಪೂಜೆ ಮಾಡಿ ಹಸು ಕರ್ಕೊಂಬಂದು ಹಸುಗೂ ಪೂಜೆ ಮಾಡಿ, ಗೌರಿ ಹಬ್ಬದಲ್ಲಿ ಹಸುಗೂ ಪೂಜೆ ಮಾಡ್ತಾರೆ. ಮನೆ ಕರ್ಕೊಂಬಂದು ಹಸುಗೆಲ್ಲ ಪೂಜೆ ಮಾಡಿ ಒಂದು ಸ್ವಲ್ಪ ಜನಕ್ಕೆ
ಊಟ ಕೇಳಿದ್ವಿ ಒಂದು 2-3 ಮನೆಯವ್ರಿಗೆ. ಅವರು ಎಲ್ಲ ಊಟ ಮಾಡ್ತಾಯಿದ್ರು. ಎಲ್ಲ ಸಾಂಬಾರೆಲ್ಲ ಬಿಸಿ ಮಾಡಿ ಕೊಡ್ತಾಯಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.